ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಮಾತ್ರ ಚೆನ್ನಾಗಿಲ್ಲ, ತುಂಬ ಶೀತ ಜ್ವರ ಅಂತ ಆಗ್ಬಿಟ್ಟಿದೆ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಈಗ ಸಮ್ಮರ್ ಬಂತು, ಮನೇಲಿ ಮಕ್ಕಳು ಮನೇಲೇ ಇರ್ತಾರೆ, ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ, ಮಕ್ಕಳಿಗೆ ಏನಾದರೂ ತಿಂಡಿ ತಿನ್ನಬೇಕು ಅದು ಇದು ಅಂತ ಕೇಳ್ತಾ ಇರ್ತಾರೆ. ಊರಿಗೆ ಹೋದವರು ಅಷ್ಟೇ, ಮನೇಲಿದ್ದವರು ಅಷ್ಟೇ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಾನು ಇವತ್ತೊಂದು ಒಳ್ಳೆ ರೆಸಿಪಿಯಿಂದ ಬಂದಿದ್ದೀನಿ. ಬನ್ನಿ, ಅದು ಯಾವ ಥರ ಮಾಡೋದು, ಹೇಗಿದೆ, ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡೋಣ. ಹಾಗಿದ್ದರೆ ಇನ್ಯಾಕೆ ತಡ, ಬನ್ನಿ ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತೀನಿ. ವಾಹ್, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಇಷ್ಟು ಕ್ರಿಸ್ಪಿಯಾಗಿ, ಎಷ್ಟು ನೋಡೋಕ್ಕೆ ಒಂಥರ ಸ್ಪೈಸಿ ಕಾಣಿಸ್ತಾ ಇದೆ. ಮಾಯ್ನೀಸು, ಸಾಸು, ಹಾಗೆ ಬಾಲ್ಸು ಸಖತ್ತಾಗಿದೆ ಅಲ್ವಾ? ಹೌದು, ನಾನಿವತ್ತು ಚೀಸ್ ಬ್ರೆಡ್ ಬಾಲ್ಸ್ ಅಂತ ಮಾಡಿದ್ದೀನಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಇದಕ್ಕೆ ಏನೇನೆಲ್ಲ ಹಾಕ್ತಾರೆ ಬನ್ನಿ ನೋಡ್ಕೊಂಬರೋಣ. ನಾನು ಇಲ್ಲಿ ಸ್ವಲ್ಪ ಬ್ರೆಡ್ಡು ಮತ್ತು ಆಲೂಗಡ್ಡೆ, ಬ್ರೆಡ್ ಕ್ರಮ್ಸು ಎಲ್ಲನೂ ತೊಗೊಂಡಿದ್ದೀನಿ. ನೋಡ್ಬೋದು, ಚೀಸ್ ತೊಗೊಂಡಿದ್ದೀನಿ. ಸ್ವಲ್ಪ ನಮ್ಮ ಮನೇಲಿ ಚೀಸ್ ಅಂದರೆ ಒಂದು ಸ್ವಲ್ಪ ಇಷ್ಟಪಡ್ತಾರೆ. ನಮ್ಮ ಪುಟ್ಟ ಆಗಿರ್ಬೋದು, ನಾನಾಗಿರ್ಬೋದು. ಸೊ ಹಂಗಾಗಿ ನಮ್ಗೊಂದು ಸ್ವಲ್ಪ ಚೀಸ್ ಅಂದರೆ ಇಷ್ಟ. ನಾನು ಸ್ವಲ್ಪ ಜಾಸ್ತಿ ಚೀಸ್ ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೆ. ಹಾಗಾದರೆ ಬನ್ನಿ ಇಲ್ಲಿ ಯಾವ್ಯಾವ ಥರ ಹೆಂಗೆ ಮಾಡೋದು ಅಂಥೇಳಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಬ್ರೆಡ್ ಇದೆ, ಚೀಸ್ ಇದೆ, ಮತ್ತು ಆಲೂಗಡ್ಡೆ ಇದೆ, ಬ್ರೆಡ್ ಕ್ರಮ್ಸು, ಕೋಸಿದೆ, ಎಲೆಕೋಸು, ಕೊತ್ತಂಬರಿ ಸೊಪ್ಪಿದೆ, ಈರುಳ್ಳಿ ಇದೆ, ಸಾಲ್ಟ್ ಇದೆ. ರುಚಿಗೆ ತಕ್ಕಷ್ಟು ಖಾರ ನೀವು ಹೆಂಗೆ ಯೂಸ್ ಮಾಡ್ಕೊತೀರಾ ಹಂಗೆ ನೋಡಿ. ಮಕ್ಕಳು ಸ್ವಲ್ಪ ಸ್ಪೈಸಿ ಆದರೆ ತಿನ್ನಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ, ತುಂಬಾ ಇಲ್ಲ. ಒಂದು 2 ತೊಗೊಳ್ಳಿ ನೀವು ಬೇಕಾದರೆ. ನಮ್ಮದು ಖಾರ ಇರಲಿಲ್ಲ ಹಸಿಮೆಣ್ಸಿನ್ಕಾಯಿ, ಸೊ ಹಂಗಾಗಿ ನಾನು 4 ತೊಗೊಂಡಿದ್ದೀನಿ ಅಷ್ಟೇ, ಅಲ್ಲಿ ಬಾಯಲ್ಲಿ ಬರಲಿ ಅಂತ. ಹಾಗೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನಾವಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಆಲೂಗಡ್ಡೆ, ಸಾರಿ ಹೇಳೋದು ಮರ್ತೋದೆ. ಇಲ್ಲಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಕ್ವಾಂಟಿಟಿ ಒಂದು 6 ಆಲೂಗಡ್ಡೆ ತೊಗೊಂಡಿದ್ದೆ, ಯಾಕಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದೀವಿ. ಜಾಸ್ತಿ ಜನ ಅಂದರೆ ನಾನು, ನಮ್ಮ ಚಿನ್ನು ಅವರೆಲ್ಲ ಇದ್ದೀವಿ. ಸೊ ಹಂಗಾಗಿ ನಮಗೆ ಬೇಕೇ ಬೇಕು ಅಷ್ಟು ಅಂತ ಹೇಳ್ಬಿಟ್ಟು ನಾನು ಒಂದು 6-8 ಆಲೂಗಡ್ಡೆ ಹಾಕಿದ್ದೆ. ಅದನ್ನೆಲ್ಲ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೋಸು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಬೇಯಿಸ್ಬೇಕಾದ್ರೆ ನಾನು ಯಾವ ಉಪ್ಪು ಹಾಕಿರಲಿಲ್ಲ ಆಲೂಗಡ್ಡೆಗೆ. ಹಾಗೆ ಚಾಟ್ ಮಸಾಲ ಮತ್ತು ಮ್ಯಾಗಿ ಮಸಾಲ ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ಸ್ಮ್ಯಾಶರಿಂದ ಚೆನ್ನಾಗಿ ಕಲಿಯಲ್ಲ ಅಂತಂದರೆ ನೀವು ಈ ಥರ ಕೈಯಿಂದನೂ ಕಲಿಸ್ಕೋಬೋದು. ಆ್ಯಕ್ಚುಲಿ ನನಗೆ ಕೈಯಿಂದ ಕಲಿಸಿದ್ರೆ ಚೆನ್ನಾಗಿ, ಯಾಕಂದರೆ ಎಲ್ಲ ಕಲ್ತ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ, ಒಂದು ಹದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೈಯಿಂದನೇ ಕಲಿಸ್ಕೊತೀನಿ. ನೋಡ್ಬೋದು ನೀವು ಇಲ್ಲಿ ಒಂದು ಹದಕ್ಕೆ ಬಂದಿದೆ. ತೀರಾ ಮೆತ್ತಗೆ ಮಾಡ್ಕೋಬೇಡಿ ಆಲೂಗಡ್ಡೆನ, ಇಲ್ಲಾಂದರೆ ಎಲ್ಲ ತೀರಾ ಮೆತ್ತಗಾಗ್ಬಿಡುತ್ತೆ. ಬಾಲ್ಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ನಾನು ಈ ಥರ ಬ್ರೆಡ್ನ ಎಡ್ಜಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ನನಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸನ್ನು ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಏನಿರುತ್ತೆ ಅಲ್ವಾ, ನೀವು ಎಡ್ಜಸ್ ಏನು ಕಟ್ ಮಾಡಿರ್ತೀರಲ್ವ, ಅದನ್ನು ನೀವು ಬ್ರೆಡ್ ಕ್ರಮ್ಸ್ ಆಗಿ ಮಾಡ್ಕೋಬೋದು. ಇಲ್ಲಾಂದರೆ ರಸ್ಕ್ ಬರುತ್ತಲ್ವ, ರಸ್ಕ್ ಆದರೂ ನೀವು ತೊಗೊಂಡು ಬಂದು ಮಿಕ್ಸಿಗೆ ಹಾಕೋಬೋದು. ನಾನಿಲ್ಲಿ ರಸ್ಕು ತೊಗೊಂಡು ಬಂದಿದ್ದೆ. ಬ್ರೆಡ್ ಎಡ್ಜಸ್ ಏನು ಕಟ್ ಮಾಡಿದ್ದೆ ಅಲ್ವಾ, ಅದನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ನೋಡಿ. ಹಾಗೆ ನಾನಿಲ್ಲಿ ಬ್ರೆಡ್ನ ಒಂದು ಸ್ವಲ್ಪ ವೆಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ತೋರಿಸ್ಕೊಂಡಿದ್ದೀನಿ. ಈ ಥರ ಚೀಸ್ ಹಾಕ್ಬಿಟ್ಟು ಈ ಥರ ಬಾಲ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದಕ್ಕೆ ಸರಿ ಹೋಗಿಲ್ಲ, ನಿಮಗೆ ಬಾಲ್ ಮಾಡೋಕ್ಕೆ ಎಲ್ಲ ಮಿಕ್ಸ್ ಆಗಲಿಲ್ಲ ಅಂದರೆ ಇನ್ನೊಂದನ್ನು ನೀವು ಮೇಲೆ ಇನ್ನೊಂದು ಬ್ರೆಡ್ಡನ್ನು ಹಾಕ್ಕೋಬೋದು. ಇನ್ನೊಂದು ಬ್ರೆಡ್ ಹಾಕ್ಕೊಂಡ್ರೆ ತುಂಬ ದಪ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದನ್ನೇ ತೊಗೊಂಡಿದ್ದೀನಿ. ನನಗೆ ಸಾಕು ಚಿಕ್ಕದಾದರೆ, ಇಲ್ಲಾಂದರೆ ಅದು ಬಾಯಲ್ಲೆಲ್ಲ ದಪ್ಪ ಆಗಿಬಿಡುತ್ತೆ. ನೋಡ್ಬೋದು ನೀವು ಇಲ್ಲಿ ನಾನು ಈ ಥರ ಬಾಲ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಒಂದು ಸ್ವಲ್ಪ ಉರುಳಾಡಿಸ್ಬಿಟ್ಟು ನೀವು ಅದನ್ನು ಎತ್ತಿಟ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡಿದ್ದೀನಿ. 4-5 ಎಷ್ಟು ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಈ ಥರ ಬ್ರೆಡ್ ಕ್ರಮ್ಸು ಇದನ್ನು ನೀವು ನೆಕ್ಸ್ಟು ಸ್ವಲ್ಪ ಒಣಗಿಸ್ಬಿಟ್ಟು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗಾದರೂ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಎಣ್ಣೆಲಿ ಹಾಕಬೇಕು. ನಾನು ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಎಷ್ಟು ಮಾಡಿಟ್ಕೊಂಡಿದ್ದೆ ಅಲ್ವಾ, ಆ ಥರ ಅದನ್ನೆಲ್ಲ ನಾನು ಬಾಲ್ಸ್ನ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ನಾನು ಒಳಗಡೆ ಚೀಸ್ ಹಾಕಿದ್ದೆ ಅಲ್ವಾ, ಹೊರಗಡೆ ಕಾಣಿಸ್ತಾ ಇತ್ತು ಚೀಸ್ ಎಲ್ಲ. ಒಂದು ಸ್ವಲ್ಪ ಬಾಯಿ ಬಿಟ್ಕೊಂಡು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನನಗಂತೂ ಸಖತ್ ಇಷ್ಟ ಆಗಿತ್ತು. ನೀವು ಟ್ರೈ ಮಾಡಿ, ಮನೆಯಲ್ಲಿ ಬರುತ್ತೆ, ತುಂಬಾ ಇಷ್ಟ ಆಯಿತು. ನೋಡ್ಬೋದು ನೀವು, ಡೀಪ್ ಫ್ರೈ ಆಗಿದೆ. ಸ್ವಲ್ಪ
ಕಂದು ಬಣ್ಣಕ್ಕೆ ತಿರುಗುತ್ತೆ ನೋಡಿ. ಚೀಸ್ ಎಲ್ಲ ಹೊರಗಡೆ ಕಾಣಿಸ್ತಾ ಇದೆ, ನಂಗಂತೂ ಸಾಕತ್ತು ಬಾಯಲ್ಲಿಟ್ಟರೆ ನೀರು ಬರ್ತಾಯಿತ್ತು ನೋಡಿ. ಬಿಸಿ ಬಿಸಿಯಾದ ಬ್ರೆಡ್ ಚೀಸ್ ಬಾಲ್ಸ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಅದ್ರ ಜೊತೆಗೆ ಮಾಯ್ನೀಸ್ ಮತ್ತು ಸಾಸ್, ಚಿಲ್ಲಿ ಸಾಸ್ ನಾನು ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಅದರಲ್ಲಿ ಚಿಲ್ಲಿ ಹಾಕಿದ್ದೀನಿ ಮತ್ತು ಏನು ಖಾರದ ಪುಡಿನೂ ಹಾಕಿರೋದ್ರಿಂದ ನಾನು ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸಖತ್ ಟೇಸ್ಟಾಗಿತ್ತು. ಅದಂಗೆ ಬಿಸಿ ಬಿಸಿಯಾಗಿ ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಇತ್ತು, ಒಳಗಡೆ ಚೀಸಿಂಗ್ ಮುರಿದ್ರೆ ಚೀಸ್ ಎಲ್ಲ ಬರ್ತಾಯಿತ್ತು. ಸಖತ್ತಾಗಿತ್ತು ಫ್ರೆಂಡ್ಸ್. ನನಗೆ ಕೇಳಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನೆಕ್ಸ್ಟ್ ಮತ್ತೆ ನಾನು ನಿಮಗೆ ಹೊಸ ರೆಸಿಪಿಯಿಂದ ಬರ್ತೀನಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ದಯವಿಟ್ಟು ನಾನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಮುಂದೆ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ, ಒಂದು ಒಳ್ಳೆ ರೆಸಿಪಿಯಿಂದ ಬರ್ತೀನಿ. ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಹಾಕಿ, ಓಕೆನಾ? ಬಾಯ್ ಫ್ರೆಂಡ್ಸ್.